ಕುಷ್ಟಗಿಯಲ್ಲಿ ಕಾಲುಬಾಯಿ ಜ್ವರ ಲಸಿಕಾ ಅಭಿಯಾನಕ್ಕೆ ಪೂಜ್ಯ ನೀಲಕಂಠ ಶ್ರೀಗಳಿಂದ ಚಾಲನೆ. ಹೌದು, ರಾಷ್ಟ್ರೀಯ ಜಾನುವಾರು ರೋಗಗಳ ನಿಯಂತ್ರಣ ಕಾರ್ಯಕ್ರಮದಡಿ ಕುಷ್ಟಗಿ ತಾಲೂಕಿನಲ್ಲಿ ಕಾಲುಬಾಯಿ ಜ್ವರ ಲಸಿಕಾ ಅಭಿಯಾನಕ್ಕೆ ಗುರುವಾರ ಚಾಲನೆ ನೀಡಲಾಗಿದೆ. ಕುಷ್ಟಗಿ ತಾಲೂಕಿನ ಗುಡದೂರು ಗ್ರಾಮದಲ್ಲಿ ಪರಮಪೂಜ್ಯ ಶ್ರೀ ನೀಲಕಂಠಯ್ಯ ತಾತನವರು 9ನೇ ಸುತ್ತಿನ ಕಾಲುಬಾಯಿ ರೋಗ ಲಸಿಕಾ ಅಭಿಯಾನಕ್ಕೆ ಚಾಲನೆ ನೀಡಿದರು. ಈ ಅಭಿಯಾನವು ಏಪ್ರಿಲ್ 23ರಿಂದ ಮೇ 22, 1926ರವರೆಗೆ ನಡೆಯಲಿದೆ. ಈ ಸಂದರ್ಭದಲ್ಲಿ ಮಾತನಾಡಿದ ಹಿರಿಯ ಪಶುವೈದ್ಯಾಧಿಕಾರಿ ಡಾ ಸಿದ್ದಲಿಂಗಯ್ಯ ಶಂಕೀನವರು, ಕುಷ್ಟಗಿ ತಾಲೂಕಿನಾದ್ಯಂತ 73,325 ದನ ಮತ್ತು ಎಮ್ಮೆಗಳಿದ್ದು, ಎಲ್ಲಾ ಜಾನುವಾರುಗಳಿಗೆ ಉಚಿತ ಲಸಿಕೆ ನೀಡಲಾಗುವುದು ಎಂದು ತಿಳಿಸಿದರು. ಇದೇ ವೇಳೆ ಇಲಾಖೆಯ ಸಿಬ್ಬಂದಿಗಳು ಪ್ರತಿದಿನ ಬೆಳಿಗ್ಗೆ 6:30ರಿಂದ ರೈತರ ಮನೆಗಳಿಗೆ ತೆರಳಿ ಲಸಿಕೆ ನೀಡಲಿದ್ದಾರೆ. ಗ್ರಾಮಸ್ಥರು ಲಸಿಕೆದಾರರಿಗೆ ಸಹಕರಿಸುವಂತೆ ಮನವಿ ಮಾಡಿದರು. ಕಾಲುಬಾಯಿ ಜ್ವರದ ಲಕ್ಷಣಗಳಲ್ಲಿ ತೀವ್ರ ಜ್ವರ, ಬಾಯಿಯಲ್ಲಿ ಗುಳ್ಳೆಗಳು, ನಾಲಿಗೆಯಲ್ಲಿ ಗಾಯಗಳು, ಗೊರಸು ಮತ್ತು ಕೆಚ್ಚಲಿನ ಮೇಲೆ ಗುಳ್ಳೆಗಳು ಹೀಗೆ ರೋಗ ಲಕ್ಷಣಗಳು ಕಾಣಿಸಿಕೊಳ್ಳುತ್ತವೆ. ಈ ರೋಗದಿಂದ ಹಾಲಿನ ಉತ್ಪಾದನೆ ಕಡಿಮೆಯಾಗುವುದು, ಜಾನುವಾರು ಬಲಹೀನವಾಗುವುದು ಮತ್ತು ಬಂಜತನ ಉಂಟಾಗುವ ಸಾಧ್ಯತೆ ಇದೆ. ರೈತರು ಪ್ರತಿ 6 ತಿಂಗಳಿಗೊಮ್ಮೆ ಕಡ್ಡಾಯವಾಗಿ ಲಸಿಕೆ ಹಾಕಿಸಿಕೊಳ್ಳಬೇಕು ಎಂದು ಹೇಳಿದರು. ಈ ಕಾರ್ಯಕ್ರಮದಲ್ಲಿ ಪಶುಪಾಲನಾ ಮತ್ತು ಪಶುವೈದ್ಯ ಸೇವಾ ಇಲಾಖೆಯ ಅಧಿಕಾರಿಗಳಾದ ಡಾ ಸಿದ್ದಲಿಂಗಯ್ಯ ಶಂಕೀನ್, ಸಿಬ್ಬಂದಿಗಳಾದ ಸಂಗಪ್ಪ ಕರಣಕಹಳ್ಳಿ, ಪ್ರವೀಣ ಬಾಳಿಗಿಡದ, ಸೌಮ್ಯ ಪಟ್ಟಣಶೆಟ್ಟಿ, ಉಮೇಶ್, ವೀರೇಶ್, ಕರೀಂಸಾಬ್, ಪಶುಸಖಿಯರಾದ ನಿರ್ಮಲಾ, ಹುಲಿಗೆಮ್ಮ ಮತ್ತು ಗ್ರಾಮಸ್ಥರು ಉಪಸ್ಥಿತರಿದ್ದರು. ರಿಪೋರ್ಟರ್ ಭೀಮಸೇನ್ ರಾವ್ ಕುಲಕರ್ಣಿ, ಜಿಎಂ ನ್ಯೂಸ್, ಕುಷ್ಟಗಿ. ಪಶುಪಾಲನಾ ಮತ್ತು ಪಶುವೈದ್ಯ ಸೇವಾ ಇಲಾಖೆ ವತಿಯಿಂದ ಜಾನುವಾರುಗಳ ರೋಗ ನಿಯಂತ್ರಣ ಕಾರ್ಯಕ್ರಮದಡಿ 9ನೇ ಸುತ್ತಿನ ಕಾಲುಬಾಯಿ ರೋಗ ಲಸಿಕಾ ಕಾರ್ಯಕ್ರಮವನ್ನು ಇಂದು ಕುಷ್ಟಗಿ ತಾಲೂಕಿನ ಗುಡದೂರಲ್ಲಿ ಕುಷ್ಟಗಿ ತಾಲೂಕಿನ ಪರಮ ಪೂಜ್ಯ ಶ್ರೀಗಳಾದ ಶ್ರೀ ನೀಲಕಂಠಯ್ಯ ತಾತನವರು ಚಾಲನೆ ನೀಡಿದರು. ಎಲ್ಲ ನನ್ನ ಕುಷ್ಟಗಿ ತಾಲೂಕಿನ ಗ್ರಾಮಗಳ ರೈತ ಬಾಂಧವರಲ್ಲಿ ತಿಳಿಸುವುದೆಂದರೆ, ಇಂದಿನಿಂದ ಅಂದರೆ ದಿನಾಂಕ 23/4/2026ರಿಂದ ಮೇ 22ರವರೆಗೆ ತಾಲೂಕಿನಾದ್ಯಂತ ಪಶುಪಾಲನಾ ಮತ್ತು ಪಶುವೈದ್ಯ ಸೇವಾ ಇಲಾಖೆ ಎಲ್ಲ ನಮ್ಮ ಲಸಿಕೆದಾರರು ಪ್ರತಿದಿನ ಬೆಳಗ್ಗೆ 6:30 ಗಂಟೆಗೆ ನಿಮ್ಮ ಮನೆ ಬಾಗಿಲಿಗೆ ಬಂದು ಉಚಿತವಾಗಿ ಲಸಿಕೆ ಮಾಡಲಿದ್ದಾರೆ. ಎಲ್ಲ ಗ್ರಾಮಸ್ಥರು ತಿಳಿಯಪಡಿಸುವುದೇನೆಂದರೆ, ಬೇಸಿಗೆ ಕಾಲ ಬಿಸಿಲು ಹೆಚ್ಚಾಗಿರುವುದರಿಂದ ಲಸಿಕೆದಾರರು ನಿಮ್ಮ ಮನೆ ಬಾಗಿಲಿಗೆ ಬಂದಾಗ ದಯವಿಟ್ಟು ಎಲ್ಲ ಗ್ರಾಮದವರು ಅವರಿಗೆ ಸಹಕಾರ ನೀಡಿ, ಅವರು ನೀಡುವ ಅವರು ಮಾಹಿತಿ ಕೇಳುವ 5 ನಿಮಿಷ ಒಂದು ಮಾಹಿತಿಯನ್ನು ಸಿಬ್ಬಂದಿ ಲಸಿಕೆದಾರರಿಗೆ ನೀಡಿ ಲಸಿಕೆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಮತ್ತು ರೋಗಮುಕ್ತವನ್ನಾಗಿ ಗ್ರಾಮಗಳನ್ನಾಗಿ ಕಾಲುಬಾಯಿ ಜ್ವರವನ್ನು ರೋಗಮುಕ್ತವನ್ನಾಗಿ ಮಾಡಲು ಈ ಮೂಲಕ ಎಲ್ಲರಲ್ಲೂ ನಮ್ಮ ಎಲ್ಲ ಗ್ರಾಮ ಬಂದವರಲ್ಲೂ ಕೇಳಿಕೊಳ್ಳುತ್ತೇನೆ. ಧನ್ಯವಾದ.